ಹಲೋ ಸ್ನೇಹಿತರೆ, ನಮಸ್ತೆ. ನಾನಿವತ್ತು ನಿಮಗೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಖಾಲಿರುವಂತಹ 1,000 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಇನ್ನಷ್ಟು ಸರ್ಕಾರ ಅಥವಾ ಪ್ರೈವೇಟ್ ಆಗಿರುವಂತಹ ಕೆಲವು ಹುದ್ದೆಗಳ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ವೀಕ್ಷಕರೇ, ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಅರ್ಜಿಗಳನ್ನು ಆಹ್ವಾನಿಸಿದೆ. ದಿನಾಂಕ 20/2/2024 ಅಂದರೆ ಲಾಸ್ಟ್ ಫೆಬ್ರವರಿಯಲ್ಲಿ ಈ ಒಂದು ಅರ್ಜಿಗಳನ್ನು ಆಹ್ವಾನಿಸಿದೆ. ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹುದ್ದೆಯ ವಿವರ: ಗ್ರಾಮ ಆಡಳಿತಾಧಿಕಾರಿ. ಒಟ್ಟು ಹುದ್ದೆಗಳ ಸಂಖ್ಯೆ 1,000. ವೇತನ ಶ್ರೇಣಿ 21,400ರಿಂದ 42,000ದವರೆಗೆ ಇದೆ. ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಅಂತ ಹೇಳಿದರೆ, ದ್ವಿತೀಯ PUC ಪಾಸ್ ಆಗಿದ್ದರೆ ಸಾಕಾಗಿರುತ್ತೆ, ಅಥವಾ ಡಿಗ್ರಿ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು. ಅಥವಾ CBSE ಮತ್ತು ICSE ಮಂಡಳಿ ನಡೆಸುವಂತಹ 12th ಎಕ್ಸಾಮಲ್ಲಿ ಪಾಸ್ ಆಗಿರಬೇಕು, ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12th ಎಕ್ಸಾಮಲ್ಲಿ ಪಾಸಾಗಿದ್ದರೂ ಕೂಡ ಅವರು ಅರ್ಜಿಯನ್ನು ಹಾಕ್ಬೋದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವಂತಹ ಪ್ರೌಢ ಶಿಕ್ಷಣ ಕೋರ್ಸ್ಗಳನ್ನು ಪಾಸಾಗಿದ್ದವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು. ಅಥವಾ 3 ವರ್ಷಗಳಿಂದ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಮಾಡಿದವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇದರ PDF ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೂ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದಂತಹ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ತುಂಬಿರಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಯಾವ ರೀತಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದರೆ, ಪ್ರಾಧಿಕಾರದ ಅಂದರೆ ಕಂದಾಯ ಇಲಾಖೆಯದ್ದೇ ಒಂದು ನಿಮಗೆ ವೆಬ್ಸೈಟ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದರ ಮೂಲಕವೇ ನೀವು ಹೋಗಿ ಅರ್ಜಿಯನ್ನು ಹಾಕಬೇಕು. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಮತ್ತು ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಂದರೆ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿಯನ್ನು ಹಾಕಬೇಕು. ಒಂದಕ್ಕಿಂತ ಹೆಚ್ಚು ನೀವು 2-3 ಜಿಲ್ಲೆಗಳಿಗೆ ನೀವು ಅರ್ಜಿಯನ್ನು ಹಾಕಿದರೆ ಆ ಅರ್ಜಿ ರಿಜೆಕ್ಟ್ ಆಗಿರುತ್ತೆ. ದಯವಿಟ್ಟು ಇದನ್ನೊಂದು ನೋಟಿಸ್ ಮಾಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ದಿನಾಂಕ ಬಂದುಬಿಟ್ಟು 4/3/2024 ಬೆಳಿಗ್ಗೆ 11 ಗಂಟೆಯಿಂದ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಆ ಲಿಂಕಲ್ಲಿ ಹೋಗ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು. ಆನ್ಲೈನ್ ಮುಖಾಂತರ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 3/4/2024 11:59 ಇದೆ. ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ನಿಮಗೆ 6/4/2024 ನಿಮಗೆ ಟೈಮ್ ಇದೆ. ಹಾಗೂ ಅರ್ಜಿಯ ಶುಲ್ಕ ಹೇಗಿರುತ್ತೆ ಅಂದರೆ, ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ವಿಕಲಚೇತನರು ಕೂಡ 40%ಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನು ಹೊಂದಿರುವವರು, ಅವರಿಗೆ ಕೂಡ ಶುಲ್ಕ ವಿನಾಯಿತಿ ಇದೆ. ಇನ್ನು ಎಕ್ಸಾಮಿನೇಷನ್ ಹೇಗೆ ನಡೀತು ಅಂತ ಹೇಳಿದರೆ, ಆಫ್ಲೈನ್ ಮುಖಾಂತರ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಯಾವುದೇ ರೀತಿಯಾದಂತಹ ಆನ್ಲೈನ್ ಎಕ್ಸಾಮಿನೇಷನ್ ಇಲ್ಲಿ ಇರುವುದಿಲ್ಲ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. ನಿಮ್ಮ ಜಿಲ್ಲೆಗಳಲ್ಲೇ ಎಕ್ಸಾಮನ್ನು ಮಾಡ್ತಾರೆ. ಹಾಲ್ ಟಿಕೆಟನ್ನು ನೀವು ವೆಬ್ಸೈಟ್, ನೀವು ಯಾವುದು ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಯಾವುದು ವೆಬ್ಸೈಟ್ ನೀವು ಹೋಗಿರ್ತೀರ, ಆ ವೆಬ್ಸೈಟಲ್ಲೇ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೂ ನೀವು ಎಕ್ಸಾಮಿನೇಷನ್ಗೆ ಹೋಗುವಾಗ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಯಾವುದೇ ರೀತಿಯಾದಂತಹ ID ಕಾರ್ಡನ್ನು ತಗೊಂಡು ಹೋಗಬೇಕು ವಿತ್ ಹಾಲ್ ಟಿಕೆಟ್ ಜೊತೆಗೆ. ಮತ್ತು ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಯಾವುದೆಲ್ಲ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳಿದರೆ, ಮೊದಲಿಗೆ ಕನ್ನಡ ಭಾಷಾ ಪರೀಕ್ಷೆ ಅಂತ ಇರುತ್ತೆ. ಅದರಲ್ಲಿ 150 ಅಂಕಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಅದರಲ್ಲಿ ನೀವು ಕನಿಷ್ಠವಾಗಿ ನೀವು 50 ಅಂಕಗಳನ್ನು ನೀವು ಪಡೆದಿರಬೇಕಾಗುತ್ತೆ. 30-40 ಎಲ್ಲ ಅಂಕಗಳನ್ನು ಪಡೆದರೆ ಅಭ್ಯರ್ಥಿಗಳು ಆ ಆಯ್ಕೆಗೆ ಅರ್ಹರಾಗಿರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು, ಕನ್ನಡ
ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ ಅಂತ ಇಲ್ಲಿ ಬರೆದಿದ್ದಾರೆ. ಮತ್ತು ಯಾವುದೆಲ್ಲ ಸಬ್ಜೆಕ್ಟು ಈ ಒಂದು ಎಕ್ಸಾಮಿನೇಷನಲ್ಲಿ ಬರುತ್ತೆ ಅಂತ ಹೇಳಿದರೆ, ಪೇಪರ್ 1ರಲ್ಲಿ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಎಲ್ಲ ಬರುತ್ತೆ. ದೈನಂದಿನ ಗ್ರಹಿಕೆಯ ವಿಷಯಗಳು ಹಾಗೂ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂತಹ ವಿಷಯಗಳು, ಗ್ರಾಮಾಭಿವೃದ್ಧಿ ಮುಖ್ಯವಾಗಿ ಇದನ್ನು ನೀವು ಓದ್ಕೊಳ್ಳೇಬೇಕು. ಗ್ರಾಮಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕೂಡ ಇಲ್ಲಿ ನಿಮಗೆ ಏನು ಎಕ್ಸಾಮಿನೇಷನಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಅಂಕಗಳು ಟೋಟಲಾಗಿ ನಿಮಗೆ 100 ಇರುತ್ತೆ. ಅವಧಿ 2 ಗಂಟೆ ಇರುತ್ತೆ. 2 ಗಂಟೆಗಳ ಅವಕಾಶ ಇರುತ್ತೆ. ಮತ್ತು ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ವಿಜ್ಞಾನ ಅಂದರೆ ಎಲ್ಲ ಹೈಯರ್ ನಾಲೆಜ್ ಅಂತ ಬೇಕಾಗಿಲ್ಲ. ನಾರ್ಮಲಾಗಿ ಯಾವುದೆಲ್ಲ ಶಾರ್ಟ್ಕಟ್ ಕೀಸ್ ಇದೆ ಅದನ್ನೆಲ್ಲ ನೀವು ಮೊದಲಿಗೆ ನೀವು ಕಲ್ತಿರಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ಹೇಳಿದರೆ, ಒಂದು ಕ್ವಶನ್ಗೆ 4 ಪರ್ಯಾಯ ಆನ್ಸರ್ ಇರುತ್ತೆ. ಆ ಆನ್ಸರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಿಮಗೆ ಈ ಒಂದು ಕ್ವಶನ್ಗೆ ಯಾವುದೇ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದರೆ, ನೀವು ಅಂದಾಜಿಗೆ ಒಂದು ಟಿಕ್ ಹಾಕ್ತೇನೆ ಅಂತ ಹೇಳಿದರೆ, ಅಲ್ಲಿ ನಿಮ್ಮ ಏನು ಮಾರ್ಕ್ಸ್ ಏನಿದೆ ಅದು ಅಲ್ಲಿ ಲೆಸ್ ಆಗುತ್ತೆ. ಇಲ್ಲಿ ಹೇಳಿರ್ತಾರೆ, ಯಾವುದೇ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಳೆಯಲಾಗುವುದು ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಹರು ಅಂತ ಹೇಳಿದರೆ, ಭಾರತೀಯ ನಾಗರಿಕನಾಗಿರಬೇಕು ಒಂದು. ಮತ್ತೊಂದು ಇಲ್ಲಿ ಕೆಲವೊಂದು ಯಾವುದೆಲ್ಲ ರೂಲ್ಸ್ ಎಲ್ಲ ರೆಗ್ಯುಲೇಷನ್ ಎಲ್ಲ ಇದೆ. ಒಂದು, ಅಭ್ಯರ್ಥಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢನಾಗಿರಬೇಕು. ಹಾಗೂ ಕರ್ನಾಟಕ ಪರೀಕ್ಷಾ ಮಂಡಳಿ ಪ್ರಾಧಿಕಾರ ಅಥವಾ ಯಾವುದೇ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಡಿಬಾರ್ ಆಗಿರಬಾರ್ದು. ಹಾಗೂ ಕೆಲವೊಂದು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಕೂಡ ನೀವು ಮಾಡಿರಬೇಕು. ಬಿಫೋರ್ ಎಕ್ಸಾಮನ್ನು ಯಾವುದು ನೀವು ಅಪ್ಲಿಕೇಶನ್ ಹಾಕ್ತೀರಾ, ಬಿಫೋರ್ ನೀವೊಂದು ಇದನ್ನೆಲ್ಲ ಜಾತಿ ಪ್ರಮಾಣ ಪತ್ರಗಳ ಏನು ಡಾಕ್ಯುಮೆಂಟೇಷನ್ ಏನಿದೆ, ಅರ್ಜಿಗಳೇನಿದೆ ಅದನ್ನೆಲ್ಲ ನೀವು ಫಿಲ್ ಮಾಡಿ ಮುಂಚೆ ಇಟ್ಟಿರಬೇಕು. ಅದು ಯಾವುದೆಲ್ಲ ಅಂತ ಹೇಳಿ ನಾನು PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಅಲ್ಲಿ ಕೆಳಗಡೆ ಲಾಸ್ಟಿಗೆ ನಿಮಗೆ ನಿಮ್ಮ ಜಾತಿ ಅಂದರೆ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪಂಗಡ ಆಗಿರ್ಬೋದು, ಪ್ರವರ್ಗ 1, 2A, 2B, 3A ಎಲ್ಲರದ್ದು ಕೂಡ ಅಲ್ಲಿ ಒಂದು ಅರ್ಜಿ ನಮೂನೆ ಇದೆ. ಆ ಅರ್ಜಿ ನಮೂನೆಯಲ್ಲಿ ಇಟ್ಕೊಂಡು ಅದನ್ನೆಲ್ಲ ಫಿಲ್ಅಪ್ ಮಾಡಿ ನೀವು ತಹಶೀಲ್ದಾರ ಸೈನ್ ಆಗಬೇಕು. ಕೆಲವೊಂದಕ್ಕೆ ನಿಮ್ಮ ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು, HM ಆಗಿರ್ಬೋದು, ಅವ್ರದ್ದು ಸೈನ್ ಆಗಿರಬೇಕು. ಮತ್ತು ಮಾಜಿ ಸೈನಿಕರು ಕೂಡ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೂ ಅದರ ಸಂಪೂರ್ಣವಾದಂಥ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ನಾನು PDF ಹಾಕಿರ್ತೇನೆ, ಸಂಪೂರ್ಣವಾಗಿ ಓದ್ಕೊಳ್ಳಿ ಅದನ್ನ. ಮತ್ತು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ವಿಕಲಚೇತನರಿಗೆ ಕೂಡ ಒಂದು ಸಪ್ರೇಟ್ ಅರ್ಜಿ ನಮೂನೆ ಇದೆ, ಅದೆಲ್ಲ ಕೆಳಗಡೆ ನಾನು ಹಾಕಿರ್ತೇನೆ. ಮತ್ತು ಹೈದರಾಬಾದ್ ಕರ್ನಾಟಕದ ಸೇರಿದ ಅಭ್ಯರ್ಥಿಗಳಿಗೆ ಕೂಡ ಒಂದು ಅರ್ಜಿ ನಮೂನೆ ಕೂಡ ಇದೆ. ನೀವು ಆಯಾ ಜಿಲ್ಲೆಯ ತಹಶೀಲ್ದಾರ್ ಅವರೆಲ್ಲ ಸೈನ್ನು ನೀವು ಮಾಡಬೇಕಾಗಿರುತ್ತೆ. ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅವರಿಗೆ ಕೆಲವೊಂದು ಅರ್ಜಿ ನಮೂನೆ ಇದೆ, ಅದನ್ನು ಕೂಡ ನೀವು ಫಿಲ್ ಮಾಡಬೇಕು. ಮತ್ತು ನೀವಿಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ಸೂಚನೆಗಳನ್ನು ನೀವು ಪಾಲಿಸಬೇಕು. ಆ ಸೂಚನೆಯನ್ನು ನಂಬರ್ 20 ಪ್ರಮುಖವಾದ ಸೂಚನೆಗಳು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ಅಲ್ಲಿ ತಪ್ಪಾಗಿದ್ದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಒಂದು ನಿಯಮಗಳು, ಸೂಚನೆಗಳೆಲ್ಲ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ವಿಶೇಷ ಸೂಚನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ನೀವು ಅಪ್ಲಿಕೇಶನ್ನ ಪ್ರತಿಯನ್ನು ನೀವು ಡೌನ್ಲೋಡ್ ಮಾಡಿರಬೇಕು. ಹಾಗೂ ನೀವು ಏನು ಶುಲ್ಕವನ್ನು ಕಟ್ಟಿರ್ತೀರ ಆ ಶುಲ್ಕದ ಪ್ರತಿಯನ್ನು ಕೂಡ ನೀವು ಡೌನ್ಲೋಡ್ ಮಾಡಿರಬೇಕು. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಈ ನಂಬರಿಗೆ ಕೂಡ ನೀವು ಕಾಲ್ ಮಾಡ್ಬೋದು. ಹಾಗೂ ಅಪ್ಲಿಕೇಶನ್ನ ಹಾಕಿ ಇದೇ ಬರುವ ಮಾರ್ಚ್ 4 ನಿಮಗೆ ಅಪ್ಲಿಕೇಶನ್ ಆಗಲಿಕ್ಕೆ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ರಿಗೂ ಕೂಡ ಎಕ್ಸಾಮ್ ಬರೀರಿ. ಈ ಒಂದು ಆಪರ್ಚುನಿಟಿಯನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ 1000 ಜಾಬ್ ಇದೆ, ನಿಮ್ಮ ಕೂಡ ಈ ಜಾಬಲ್ಲಿ ನೀವು ಪಾಸ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕಿಂತ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಏನಕ್ಕಂದರೆ ಇನ್ನಷ್ಟು ಹಲವು ಗೌರ್ಮೆಂಟ್ ಜಾಬು ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ ಆಗಿರ್ಬೋದು ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರುತ್ತೇನೆ. ಸೊ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.